ಜಡ್ಜ್ ಅಂದ್ರೆ ಅವನು ಕಳ್ಳ, ಜಡ್ಜ್ ಅಂತಂದ್ರೆ ಅವನು ವೀರೇಂದ್ರ ಹೆಗಡೆ ಅವರ ಚೇಲ. ವೀರೇಂದ್ರ ಹೆಗಡೆ ತನಗೆ ಬೇಕಾದಂತ ಎಲ್ಲವನ್ನು ತಿರುಚಬಲ್ಲರು ಅಂತೆಲ್ಲ ಮಾಡ್ಕೊಂಡಿರೋದಿದೆಯಲ್ಲ, ಇದು ವ್ಯವಸ್ಥಿತವಾಗಿರುವ ನಕ್ಸಲ್ ಬೆಲ್ಟ್ ಅನ್ನ ವೃದ್ಧಿಸುವಂತ ಒಂದು ದೊಡ್ಡ ಪ್ರಯತ್ನ ಅಂತ ನನಗನ್ಸುತ್ತೆ. ಹೀಗಾಗಿ ಅದು ಒಂದು ಸಾಧ್ಯತೆ. ಈ ಆಂಗಲ್ ಕೂಡ ಒಂದು ಗಂಭೀರವಾಗಿ ನಾವು ಚರ್ಚಿಸಿದ ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಹಿಂದೆ ಗೋಳ್ವಾಲ್ಕರ್ ಎಡ್ಗೆವಾರ್ ಫೋಟೋ ಹಾಕೊಂಡವರ ಜೊತೆಗೆ ಲೆಫ್ಟಿಸ್ಟ್ಗಳು ಒಟ್ಟೊಟ್ಟಾಗಿ ಸೇರ್ಕೊಂಡಿದ್ದಾರೆ. ಅಂದ್ರೆ ಅವರನ್ನ ಇನ್ಫ್ಯಾಕ್ಟ್ ಇವತ್ತು ಒಬ್ಬ ಪತ್ರಕರ್ತ, ಒಬ್ಬ ಹೋರಾಟಗಾರ, ಲೆಫ್ಟಿಸ್ಟ್ ಹೋರಾಟಗಾರ ಒಂದು ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಟೈಮ್ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಒಂದು ಕಡೆ ಒಟ್ಟಾಗಿ ಒಂದು ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಾ ಇವೆ, ಪ್ರಜಾಪ್ರಭುತ್ವವಾದಿಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಬರೆದಿದ್ದಾನೆ. ನನಗೂ ಅದೇ ಅನ್ಸೋದು. ಫಾರ್ ದ ಫಸ್ಟ್ ಟೈಮ್ ಕೈಗೆ ಇಷ್ಟಿಷ್ಟು ರಾಖಿ ಕಟ್ಕೊಂಡವನು ಮತ್ತು ರಾಖಿಯನ್ನ ಕಂಠಬದ್ಧ ವಿರೋಧಿಸುವವರು ಇಬ್ರು ಒಂದೇ ಕಡೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ. ಸೊ ಹೀಗಾಗಿ ಭಾರತ ಪ್ರೇಮಿಗಳು, ನ್ಯಾಷನಲಿಸ್ಟ್ಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ಸುತ್ತೆ ಸರ್. ಅದು ಇಷ್ಟೊಂದು ಸುಲಭನ ಅಂದ್ರೆ ಈ ಮಂಜುನಾಥ ಟೆಂಪಲ್ ಏನಿದೆ ಇವಾಗ ನಡೀತಾ ಇರೋ ಘಟನೆಗಳನ್ನ ನೋಡಿದ್ಮೇಲೆ ನನಗೆ ಅನ್ಸಿದ್ದು, ಒಂದು ಕೇವಲ ಬರೀ 2 AI ವಿಡಿಯೋಗಳು ಮತ್ತೆ ಬೇಸ್ಲೆಸ್ ಅಲಿಗೇಷನ್ಸ್ಗಳು ಇಷ್ಟೇ ಸಾಕಾಗೋಯ್ತಾ? ಯಾಕಂದ್ರೆ ಇಂಥ ವಿಷಯ ಬಂದಿದ ತಕ್ಷಣ ಫಸ್ಟು ಅದ್ರ ಅಂದ್ರೆ ಇವಾಗ ಏನು ಅಲಿಗೇಷನ್ಸ್ ಮಾಡ್ತಾ ಇದಾರೆ ಅವ್ರ ಪರವಾಗಿ ನಿಂತಿದ್ದೆ ಜಾಸ್ತಿ ಹಿಂದೂಗಳು. ನಮ್ಮ ಹಿಂದೂಗಳನ್ನ ಇಷ್ಟು ಬಕ್ರಾ ಮಾಡೋದು ಇಷ್ಟು ಸುಲಭವಾಗಿದೆಯಾ ಇವಾಗ ಅಂತ ನಾನು ಆಗಲೂ ಒಳ್ಳೆಯ ಕ್ಯಾರೆಕ್ಟರ್. ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಸೌಜನ್ಯ ಅನ್ನುವಂಥ ಹೆಣ್ಣು ಮಗುವಿಗೆ ತೊಂದರೆ ಆಗಿದೆಯಾ, ಆಗಿದೆ ಅಂತಂದ್ರೆ ನ್ಯಾಯ ಬೇಕು. ಇವತ್ತಿಗೂ ಕೂಡ ಬ್ಯಾಕ್ ಫುಟಲ್ಲಿ ನಾವು ವರ್ಕ್ ಮಾಡ್ತಿರೋದ. ಪದೇ ಪದೇ ಸೌಜನ್ಯಗೆ ನ್ಯಾಯ ಬೇಕು ಅಂತ ಯಾಕೆ ಹೇಳ್ತಿರೋದು ಗೊತ್ತಾ? ಅಯ್ಯೋ ನಾವು ಹೆಣ್ಮಕ್ಳ ವಿರುದ್ಧ ಅಲ್ಲ ಕಣಪ್ಪ, ನ್ಯಾಯ ಸಿಗಬೇಕು. ಅಗ್ರೆಸಿವ್ ಆಗಿ ಮಾತನಾಡ್ತಿಲ್ಲ ನಾವು ಇವಾಗಲೂ ಕೂಡ ಬ್ಯಾಕ್ ಫುಟಲ್ಲಿ ನಿಂತು ಮಾತಾಡ್ತಿದೀವಿ. ನಮ್ಗೆ ಯಾಕಂದ್ರೆ ನ್ಯಾಯ ಬೇಕು, ಬಟ್ ಈ ಮೋಸದ ನ್ಯಾಯ ಅಲ್ಲ, ಸರಿಯಾಗಿರುವಂತ ನ್ಯಾಯ ಬೇಕು ಅಂತ. ಹಿಂದೂಗಳಿಗೆ ಹೇಗಿದೆ ಅಂತಂದ್ರೆ, ಆ ನೈತಿಕ ಪ್ರಜ್ಞೆ ಇರುತ್ತಲ್ಲ ಯಾವತ್ತೂ ಕಾಡುತ್ತೆ. ನನ್ನಿಂದ, ನನ್ನ ಧರ್ಮದಿಂದ, ನನ್ನ ಮತದವರಿಂದ ಯಾವ್ರಿಗೆ ಗೊತ್ತಿಲ್ಲ ಇಡೀ ದೇಶದಲ್ಲಿ ಹಿಂಗ್ ನಡೀತಿದೆ ಅಂತ. ಅವಾಗ ನನಗೆ ಬೈತಾರೆ, ಯಾಕಪ್ಪ ಹಿಂಗ್ ಮಾಡ್ತೀರಾ ಅಂತ. ಬಟ್ ನನಗ್ ಗೊತ್ತಿರುತ್ತೆ ಏನ್ ನಡೀತಿದೆ, ಇದ್ರ ಹಿಂದೆ ಇರುವಂತ ಷಡ್ಯಂತ್ರ. ಅಂದ್ರೆ ನನ್ನ ಮನೆಯಲ್ಲಿ ನನ್ಗೆ ಕಲ್ಸ್ಕೊಟ್ಟಿರೋ ಪಾಠ ಏನು ಅಂತಂದ್ರೆ, ನನ್ನಿಂದ, ನನ್ನ ಕಡೆಯಿಂದ, ನನ್ನವರಿಂದ, ನನ್ನ ಧರ್ಮದಿಂದ ಯಾರಿಗೂ ತೊಂದರೆ ಆಗದಂತೆ ಬದುಕಬೇಕು ಎನ್ನುವ ಚೌಕಟ್ಟು ಹಾಕೊಟ್ಟಿದ್ದಾರಲ್ಲ. ಹೀಗಾಗಿ ನಮ್ಮ ಸೈಕಾಲಜಿ ಹೆಂಗಿದೆ ಅಂತಂದ್ರೆ, ಆ ಥರದ 4 ಸಂಗತಿಗಳನ್ನು ಹೇಳ್ಬಿಟ್ರೆ, ಅದರಲ್ಲೂ ಎಮೋಷನಲ್ ಸಂಗತಿಗಳನ್ನು ಸೇರಿಸ್ಬಿಟ್ರೆ ನಾವು ಬಹಳ ಬೇಗ ಒಪ್ಕೊಂಡ್ಬಿಡ್ತೀವಿ, ವೀಕ್ ಆಗ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಅಜ್ಮೀರದಲ್ಲಿ 250 ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯ್ತು. ಮಾಡಿದವ್ರು ಯಾರು? ಅಜ್ಮೀರ್ ದರ್ಗಾದ ಫ್ಯಾಮಿಲಿಗೆ ಸೇರಿದ ಮಕ್ಕಳು. ಹೆಂಗ್ ಮಾಡಿದ್ದು? ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋದ್ರು, ಆ ಹೆಣ್ಮಗಳ ಜೊತೆ ಒಬ್ಬನಿಗೆ ಫ್ರೆಂಡ್ಶಿಪ್ ಇತ್ತು, ಅವಳ ಜೊತೆ ದೇಹ ಸಂಪರ್ಕ ಮಾಡಿಕೊಂಡ, ಅದನ್ನ ವಿಡಿಯೋ ಮಾಡ್ಲಾಯ್ತು. ಅವಳಿಗೆ ಮತ್ತೆ ಆ ವಿಡಿಯೋ ತೋರಿಸಿ ಹೆದರಿಸಿ 4 ಜನ ಮಾಡಿದ್ರು. ಅವಳ ಫ್ರೆಂಡ್ ಅನ್ನ ಅವಳ ಮೂಲಕ ಕರೆಸಿದ್ರು. 1 ಜನ, ಒಟ್ಟು 250 ಜನಕ್ಕಾಯ್ತು. ಯಾವ ಸಮೀರು ಬರ್ಲಿಲ್ಲ ರೀ, ಯಾವ ಸಮೀರು ಹಿಡ್ಕೊಂಡು ಛತ್ರಿ ಹಿಡ್ಕೊಂಡು ವಿಡಿಯೋ ಮಾಡಲಿಲ್ಲ. ಯಾರು AI ತಗೊಂಡ್ಬಂದು ವಿಡಿಯೋ ಮಾಡಲಿಲ್ಲ. ಆ 250 ಜನರ ಬದುಕು ಬರ್ಬಾದಾಯ್ತಲ್ಲ. ನನಗೆ ದುಃಖ ಇದ್ದಾಗ ನಮ್ಮಮ್ಮ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ಆಗೋಯ್ತು ಬಿಟ್ಟರು, ಮಾತಾಡಬೇಡ ಅಂತ. ಆದರೆ ನಮ್ಮಮ್ಮ ಸೌಜನ್ಯ ವಿಚಾರ ಬಂದಾಗ ನಮ್ಮ ಕಡೆಯಿಂದ ತಪ್ಪಾಗಿದ್ದು, ತಪ್ಪಾದರೆ ತಪ್ಪು ಕಣ ಅಂತಾರೆ. ಡಿಫರೆನ್ಸ್ ಗಮನಿಸಿ. 250 ಹೆಣ್ಣು ಮಕ್ಕಳಿಗೆ ಆಗಿರೋದನ್ನು ಬಿಟ್ಬಿಟ್ಟು ಯಾಕೆ ಅಂತಂದ್ರೆ, ಯಾರೋ ಮಾಡಿರೋ ತಪ್ಪಿನ ಬಗ್ಗೆ ತುಂಬಾ ಮಾತಾಡೋದು ಬೇಡ ಅಂತ. ನನ್ನ ಕಡೆಯಿಂದ ನೈತಿಕತೆಯನ್ನು ಕಾಪಾಡ್ಕೋಬೇಕು ಅಂತಿದ್ದೀರಾ, ಅದು ಗ್ರೇಟ್ ಅಂತ. ಅದಕ್ಕೆ ನಾನು ಹೇಳೋದು, ಹಿಂದುವಿನ ಬಗ್ಗೆ ಆರೋಪ ಬಂದಾಗ ಪರೀಕ್ಷೆ ಮಾಡಿ ಒಪ್ಕೋ, ಹಿಂದುವಿನ ಬಗ್ಗೆ ಗ್ರೇಟ್ನೆಸ್ ಹೇಳಿದಾಗ ಸೈಲೆಂಟ್ ಆಗಿ ನಮಸ್ಕಾರ ಮಾಡಿ ಒಪ್ಕೋ ಅಂತ.